ನನ್ನ ತಾಲೂಕಲ್ಲಿ ಬಿಲ್ಡ್ ಆಗೋ ಫ್ಲವರ್ ಮಾರ್ಕೆಟ್ಗೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಕ್ಕಿದೆ. ಸೊ ಅದನ್ನು ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಕಟ್ತೀವಿ. ಮೊದಲನೇದು 141 ಕೋಟಿ ನನ್ನ ತಾಲೂಕಿಗೆ ಮೊದಲನೇದು. ಎರಡನೇದು ಮಂಚೇನಹಳ್ಳಿಗೆ ಅನೌನ್ಸ್ ಮಾಡೋದು 60 ಬೆಡ್ಡೆಡ್ ಹಾಸ್ಪಿಟ್ಲಿಗೆ, 60 ಬೆಡ್ಡೆಡ್ ಹಾಸ್ಪಿಟ್ಲಿಗೆ ಮಂಚೇನಹಳ್ಳಿಗೆ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದೆ. ಎರಡನೇದು MRI ಮಿಷಿನ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ, ಅದಕ್ಕೆ 12 ಕೋಟಿ ಅನುಮೋದನೆ ಸಿಕ್ಕಿದೆ. ಮತ್ತು ನಂದಿ ಬೆಟ್ಟದ ಇದ್ರ ಮೇಲೆ ಟೂರಿಸಮ್ ಡೆವಲಪ್ ಮಾಡೋಕ್ಕೆ 50 ಕೋಟಿ ಸಿಕ್ಕಿದೆ. ನೋಡಿ, 141 ಕೋಟಿ ಪ್ಲಸ್ 50 ಕೋಟಿ 191 ಕೋಟಿ. ಅದು 60 ಬೆಡ್ಡೆಡ್ ಹಾಸ್ಪಿಟಲ್. ಅದರ ಅಪ್ರಾಕ್ಸಿಮೇಟ್ ಎಸ್ಟಿಮೇಟೆಡ್ ಕಾಸ್ಟ್ ಇದೆ. ನೋಡಿದ್ರೆ ನನ್ನ ತಾಲೂಕಿಗೆ ಅಂದಾಜು 200 ಕೋಟಿಗೂ ಹೆಚ್ಚು ಅನುದಾನ ಇವತ್ತು ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದೆ. ಅದ್ರ ಜೊತೆ ನಂದಿಯಲ್ಲಿರೋ ಹೆಲ್ತ್ ಸೆಂಟರ್ನ ಅದನ್ನು CHC ಆಗಿ ಅಪ್ಗ್ರೇಡ್ ಮಾಡೋಕ್ಕೆ ಅದು ಖರ್ಚು ಎಷ್ಟು ಬರುತ್ತೋ ಅದು ನೋಡಿ ಇಷ್ಟು 200 ಕೋಟಿ ಹತ್ತಿರ ನಮ್ಮ ತಾಲೂಕಿಗೆ ಅನುದಾನ ಬಂದಿದೆ ಅನ್ನೋದು ತುಂಬ ಖುಷಿಯ ವಿಚಾರ ಸರ್. ಈ ಭಾಗದಲ್ಲಿ ಸಚಿವ ಸಂಪುಟ ಸಭೆ ಆಗಿದ್ದು ಒಂದಷ್ಟು ಫಲಪ್ರದ ಆಗಿದೆ. ಈ ಭಾಗಕ್ಕೆ ಸಾಕಷ್ಟು ಅನುಕೂಲ ಸರ್. ಆ್ಯಕ್ಚುಲಿ ಫ್ಲವರ್ ಮಾರ್ಕೆಟ್ ಏನು ವಿಚಾರ ಅಂತ ಹೇಳ್ಬಿಡ್ತೀವಿ ನಾವು. ಫ್ಲವರ್ ಮಾರ್ಕೆಟ್ನ ಫಸ್ಟ್ ನಬಾರ್ಡ್ಗೆ ಹೋದ್ವಿ. ನಬಾರ್ಡ್ ಅವರು ಅಂದರೆ ನ್ಯಾಷನಲ್ ಇವರು ಬರೀ 20 ಕೋಟಿ ಕೊಡ್ತೀವಿ ಅಂದರು. ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ನಾವು ರಿಕ್ವೆಸ್ಟ್ ಮಾಡಿದಾಗ ಬರೀ 10 ಕೋಟಿ ಕೊಡ್ತೀವಿ ಅಂದರು. ನಾವೇನಾದರೂ ಅವ್ರ ಮುಖಾಂತರ ಹೋಗಿದ್ದಿದ್ರೆ ಈ ಫ್ಲವರ್ ಮಾರ್ಕೆಟ್ ಕಟ್ಟಕ್ಕೆ 10 ವರ್ಷ ಬೇಕಾಗಿತ್ತು. ಆದರೆ ನಾವು ಒಂದೇ ಸಲ ಇಂಟರ್ನ್ಯಾಷನಲ್ ಆಲ್ರೆಡಿ ಸರ್ ಪ್ಲ್ಯಾನ್ ಎಲ್ಲ ರೆಡಿ ಇದೆ. ನಾವು ಒಂದೇ ಸಲ ಸಿಕ್ಕಿದ್ರೆ ಇನ್ನು ಅನದರ್ 2 ಇಯರ್ಸಲ್ಲಿ ಇದನ್ನು ಕಟ್ಬೋದು ಅಂತ ನಮ್ಮ ಯೋಚನೆ ಸರ್. ಆ ಕಾರಣಕ್ಕೆ ಈಗ 141 ಕೋಟಿ ಸಿಕ್ಕಿರೋದ್ರಿಂದ ಕಾಮಗಾರಿ ವಿಳಂಬ ಆಗದೆ ಡೆವಲಪ್ ಆಗೋಗುತ್ತೆ. ಮತ್ತು ಎತ್ತಿನೊಳೆ ಇನ್ನೊಂದು ವಿಶೇಷವಾಗಿ ಎತ್ತಿನೊಳೆ ಯೋಜನೆ ಅದು ನನ್ನ ತಾಲೂಕಿಗೇನು ಸರಿಸುಮಾರು ಅಂದರೆ ಈ ಕಡೆ ನನ್ನ ತಾಲೂಕಲ್ಲಿ ಪಾಸಾಗೋ ಪೈಪ್ಲೈನ್ಗೆ ಇದಕ್ಕೆ ಸರಿಸುಮಾರು 400 ಕೋಟಿಗೂ ಹೆಚ್ಚು ಅನುದಾನದ ಅವಶ್ಯಕತೆ ಇದೆ ಕರೆಕ್ಟಾಗಿ ಪಾಸಾಗೋಕ್ಕೆ. ಅದೊಂದ್ರದ್ದು ಇದಿತ್ತು. ಆ್ಯಕ್ಚುಲಿ ಇವತ್ತು ಮಂಚೇನಹಳ್ಳಿ ಗ್ರಾಮ ಪಂಚಾಯತಿನ ಪಟ್ಟಣ ಪಂಚಾಯತಿಯಾಗಿ ನಾವು ಅನೌನ್ಸ್ ಮಾಡಬೇಕಾಗಿತ್ತು. ಕೊನೆ ಮೂಮೆಂಟಲ್ಲಿ ಸ್ವಲ್ಪ ಡಿಲೇ ಆಯಿತು. ನನಗೆ ಗೊತ್ತಿರೋ ಪ್ರಕಾರ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ಚೇಡೂರು ಗ್ರಾಮ ಪಂಚಾಯತಿ, ಮಂಚೇನಹಳ್ಳಿ ಗ್ರಾಮ ಪಂಚಾಯತಿ, ಆಲಿಪುರ ಗ್ರಾಮ ಪಂಚಾಯತಿ, ಕೈವಾರ ಗ್ರಾಮ ಪಂಚಾಯತಿ 4 ಪಟ್ಟಣ ಪಂಚಾಯತಿಗೆ ಎಲಿವೇಟ್ ಮಾಡ್ತೀವಿ. ನಮಗೆ ಸ್ವಲ್ಪ ಅದು ಟೆಕ್ನಿಕಲಿ ಅದು ರಿಪೋರ್ಟ್ ಬರೋಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸ್ವಲ್ಪ ಡಿಲೇ ಆಯಿತು. ಅದು ಖಂಡಿತವಾಗೂ ಅದು ಅನೌನ್ಸ್ ಆಗುತ್ತೆ. ನಮ್ಮ ಜಿಲ್ಲೆಗೆ ಬಂಪರ್ ನನ್ನ ತಾಲೂಕಿಗೆ ನಾನು ಅಂದ್ಕೊಂಡಿದ್ದೀನಿ 250 ಕೋಟಿ ಅನುದಾನ ಸಿಕ್ಕಿದೆ.